ಏನೇ ಮಾತ್ಗೂ ಎದುರು ಕೊಡ್ತಿದ್ಯಾ? ಅವನ್ಗೆಲ್ಲ ನೀನೇನೆ ಹೇಳ್ಕೊಡ್ತಾ ಇರೋದು? ಅಲ್ಲ ಅತ್ತೆ, ಮುಂದಿನ ವಾರ ಮತ್ತೆ ಸೈಕ್ಲೋನ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಅದಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ? ನಿನ್ನ ಹತ್ರ ಎಲ್ಲ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆಲ್ಲ ನನ್ಗೆ. ಹೋಗ್ ಎಲ್ಲದಕ್ಕೂ ನೀನೇ ಕಡೆ ಕಾರಣ, ನೀನೇ. ಅಯ್ಯೋ, ನಾನೇನ್ ಮಾಡ್ದೆ? ಆವತ್ತೆ ಆ ದುಡ್ಡಿನ ವಿಷಯ ನನ್ಗೆ ಹೇಳ್ತಿದ್ರೆ ನೀನಿಷ್ಟು ದೂರ ಹೋಗ್ತಾನೆ ಇರ್ಲಿಲ್ಲ. ಇನ್ನು ಮುಂದೆ ನಿನ್ನಿಷ್ಟಕ್ಕೆ ನೀವೇನು ಮಾಡಬಾರ್ದು. ಏನೇ ಮಾಡದಾದ್ರೂ ನನ್ನನ್ ಕೇಳ್ಬಿಟ್ಟೆ ಮಾಡ್ಬೇಕು. ಸರಿ. ಆದಷ್ಟು ಬೇಗ ಆ ಸಹಾಯ ಕೊಟ್ಟು ದುಡ್ಡನ್ನ ಇವ್ರಿಗೆ ವಾಪಸ್ ಹೇಗ್ ಕೊಡೋದು ಅಂತ ಯೋಚನೆ ಮಾಡಿ. ಹೀಗ್ ನೋಡು, ಶೋರೂಮ್ಗೆ ಓನರ್ ಆಗಿದ್ ನನ್ ಮಗನ್ನ ಜೀತದಾಳ್ ಮಾಡಾಕ್ಬಿಟ್ರು. ನಿನ್ನಿಂದಾನೆ ನನಗ್ ಮೋಸ ಮಾಡ್ಬೇಕಂತ ನೀವ್ ಪ್ಲಾನ್ ಮಾಡ್ಕೊಂಡು ಈಗ ನೀವಿಬ್ರೆ ಮೋಸ ಹೋಗಿ ನಿಂತಿದ್ದೀರಾ. ಮೊದ್ಲು ಆ ದುಡ್ಡನ್ನ ವಾಪಸ್ ಕೊಡೋದ್ ದಾರಿ ಹುಡುಕಿ, ಗೊತ್ತಾಯ್ತಾ? ಸರಿ. ನೀನ್ ಎಲ್ಲಿಗೆ ಹೋಗ್ತಾ ಇರೋದು? ಒಳಗೆ ಏನು ಬೇಕಾಗಿಲ್ಲ, ಹೋಗು ಅಂಗಡಿಗೆ ಹೋಗು. ಹೋಗು, ಬ್ಯಾಗ್ ಬೇಡ ಏನು ಬೇಡ, ಹೋಗು. ಇಟ್ಕೋ, ನೋಡ್ತಾ ಇರೋದ್ ನೋಡಲ್ಲಿ. ನೀರು ಪೂರ್ತಿ ಸಿಹಿನೇ ಕಡೆ ಮನೇಲಿ. ತಗೊಳ್ಳಿ, ಹಾಲು ತಗೊಳ್ಳಿ ಫಸ್ಟ್. ಕೊಡು ರಾಮಗಳು ಕುಡ್ಕೊಡೋಣ. ಕುದ್ಕೋ ಇಲ್ಲಿ. ಮೊದ್ಲು ನೀನು ನಿನ್ ಕೈ ಕೊಡು. ಯಾಕ್ರಿ? ಏನಿಕ್ಕಿದು? ನಿಮ್ ಪಾರ್ಟಿಗೆ ಇನ್ನೊಬ್ರು ಬಂದು ಸೇರ್ಕೊಂಡಿದಾರಲ್ಲ, ಅದಕ್ಕೆ ಕಡೆ. ನೀವೇನ್ ಹೇಳ್ತಿದ್ದೀರ ಅಂತ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಸಕ್ಕರೆ ನೀನ್ ಒಬ್ರಿಗೆ ಬೈತಾ ಇದ್ರ ಕಣೆ, ಇವಾಗ ಪೌಡ್ರಮ್ಮನ ನಿನ್ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ, ವಾಂಚ್ ಬಿಸಾಕ್ತಾ ಇದಾರೆ. ಮೈಕಮ್ಮನ ಸೇರ್ಕೊಂಡ್ಬಿಟ್ರೆ ನಿಮ್ದೇ ಕಡೆ ಮೆಜಾರಿಟಿ. ರೀ, ಅತ್ತೆ ಬೈಗಳು ನನ್ಗೆ ಅಭ್ಯಾಸ ಆಗೋಗಿದೆ. ಅತ್ತೆ ಏನಾದ್ರು ಒಂದಿನ ನನಗ್ ಬೈಲಿಲ್ಲ ಅಂತ ಹೇಳಿದ್ರೆ ಅತ್ತೆ ಯಾಕೆ ನನ್ನ ಬೈತಿಲ್ಲ ಅನ್ನೋ ಯೋಚನೆ ಶುರು ಆಗ್ಬಿಟ್ಟಿದೆ. ಪಾಪ, ಆದ್ರೆ ರೋಹಿಣಿ ಅವ್ರಿಗೆ ಇದು ಹೊಸ್ತು. ಪಾಪನು ಗೀಪಾನು ಏನು ಇಲ್ಲ, ಸುಮ್ಕಿರು. ಲೇ ವಿನಾ, ಹೋಗ್ತಾ ಪೌಡ್ರಮ್ಮಂಗೆ ಎಲ್ಲಾ ಅಭ್ಯಾಸ ಆಗತ್ತೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಆಯ್ತಾ? ಆದ್ರೆ ಒಂದು ಕಡೆ ಮೀನಾ, ಸಕ್ಕರೆ ಮೈಕಮ್ಮನ ಮಾತ್ರ ಬೊಯ್ಯಕ್ಕಾಗಲ್ಲ ಕಡೆ. ಯಾಕೇಳು? ನಿಮ್ಮಂಗೆ ಅನ್ನಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಕ್ಯಾರೆಕ್ಟರ್ ಎಲ್ಲ ಮೈಕಮ್ಮಂದು. ಹೌದು ರೀ, ಶ್ರುತಿ ಯಾವ್ದಕ್ಕೂ ಹೆದರದೇ ಇಲ್ಲ, ಮನ್ಸಿಗೆ ಬಂದಿದ್ದ ಪಟಪಟ ಅಂತ ಮಾತಾಡ್ಬಿಡ್ತಾಳೆ. ಗೊತ್ತಾಯ್ತಾ? ಅದಕ್ಕೆ ಸಕ್ಕರೆಗೆ ಸೋನಂ ಪಾಪುಡಿ ಅಂದ್ರೆ ಭಯ. ನನ್ ಕಷ್ಟ ಇವ್ರಿಗೆ ತಮಾಷೆ ಆಗಿದೆ. ಅಯ್ಯೋ, ಇವ್ರು 3 ಜನ ಒಂದಾಗ್ಬಿಟ್ರೆ ನನ್ನ ಕತೆ ಅಷ್ಟೇ. ಸರಿ ಹೋಗಲ್ಲ. ಹೌದು, ಮಾವ ವಿಶ್ವಾಸನ್ ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ರಲ್ಲ, ಅದೇನಾಯ್ತು? ವಿಟಾಸ್ ನೋಡ್ದೆ, ಅವನ ಮನೆಗೆ ಆವಾಗ ಒಬ್ಬ ಟಿವಿ ಆಕ್ಟರ್ ಬರ್ತಾ ಇದ್ದ ಅಂತ ಅಕ್ಕಪಕ್ಕದವ್ರು ಹೇಳಿದ್ರು ಕಣೆ. ಆತನಿಗೂ ಆ ವಿಶ್ವಾಸನ್ಗೂ ಏನ್ ಸಂಬಂಧ ಅಂತ ತಿಳ್ಕೋಬೇಕು. ಅಲ್ಲ, ಅದ್ ಹೇಗ್ ತಿಳ್ಕೊತೀರಾ? ಅದನ್ನ ನೀನೇ ತಿಳ್ಕೋಬೇಕು. ನಾನಾ? ಹೌದು, ನೀನೆ. ನಾನೇ ಹೋಗಿ ಏನಾದ್ರು ಕೇಳಿದ್ರೆ ಸತ್ಯನ ಮುಚ್ಚಿಟ್ಟು ವಿಶ್ವಾಸನ್ ಫೋನ್ ಮಾಡಿ ವಿಷಯ ಗೊತ್ತಾಯ್ತಪ್ಪ, ಹುಷಾರಾಗಿರು ಅಂತ ಎಚ್ಚರಿಸ್ಬಿಡ್ಬೋದು. ಅದಕ್ಕೆ ಇವಾಗ ನೀನು ಆ ಆಕ್ಟರ್ ಮನೆಗೆ ಹೋಗು. ಸರ್, ನಾನು ಹೂ ಮಾರ್ಕೊಂಡಿದ್ದೀನಿ, ಇನ್ಮೇಲೆ ದಿನ ನಿಮ್ಗೂ ಹೂ ಕೊಡ್ತೀನಿ ಅಂತ ಕೇಳು, ಆಯ್ತಾ? ಆಮೇಲೆ ನಿಧಾನಕ್ಕೆ ಆತ ಹೇಗೆ ಅನ್ನೋದನ್ನ ನೀನು ತಿಳ್ಕೊಂಡು ಬಂದು ನನಗೆ ಹೇಳು, ಆಯ್ತಾ? ಆಮೇಲೆ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡು. ನಾನು ಒಬ್ಳೆ ಮನೆ ಒಳಗಡೆ ಹೋಗ್ಬೇಕಾ? ನಮ್ಗೆ ಭಯ ಆಗುತ್ತೆ ರೀ. ಲೇ, ಅವ್ನು ಹೆಂಗೆ ಅಂತ ನಮ್ಗೆ ಗೊತ್ತಾಗದೆ ನಾವು ಡೈರೆಕ್ಟ್ ಆಗಿ ಹೋಗಿ ವಿಚಾರಿಸಿದ್ರೆ ಆ ವಿಶ್ವಾಸ ನಮ್ ಕೈ ತಪ್ಪೋಗೋ ಚಾನ್ಸಸ್ ತುಂಬಾ ಇದೆ ಕಣೆ. ನೀನ್ ಫಸ್ಟ್ ಹೋಗ್ಬಿಟ್ಟು ಆ ಮನೇಲಿ ಯಾರೆಲ್ಲ ಇರ್ತಾರೆ, ಏನು ಎತ್ತ ಅಂತ ಏನ್ ಕತೆ ತಿಳ್ಕೊಳಮ್ಮ, ಆಯ್ತಾ? ಆಮೇಲೆ ನಾನ್ ನಿನ್ ಜೊತೆಗೆ ಬರ್ತೀನಿ, ಸರಿನಾ? ಸರಿ, ಹೋಗ್ತೀನಿ. ಸದ ಹಾಲು ಕುಡಿತೀಯ? ಬೇಡ. ಎಂಜಲು ಎಂಜಲು ನನ್ನ ಹತ್ರ ಎಂಜಲೆಲ್ಲ ಇಟ್ಕೋತೀನಿ. ಈಗ ನೀನ್ ಕುಡಿಲಿಲ್ಲ ಅಂತಂದ್ರೆ ನಾನೇನಿಲ್ಲ. ಗುಪ್ತಾ ಸರ್ ನನ್ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ರು, ಎಲ್ಲ ಹಾಳಾಗೋಯ್ತು. ಕಾಲ್ ಮಾಡಿ ಸಾರಿ ಕೇಳೋಣ ಅಂತ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಿಲ್ಲ. ಎಲ್ಲ ಸ್ಟಾಫ್ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ರು. ಮನೋಜ್, ಶೋರೂಮ್ ಅಲ್ಲಿ ಮಾತ್ರ ಅಲ್ಲ, ನಿಮ್ಗೆ ಈ ಮನೇಲೂ ಮರ್ಯಾದೆ ಇಲ್ಲ. ಎಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನಮ್ಗಿರೋದ್ ಒಂದೇ ದಾರಿ. ಏನದು? ನಮಗ್ ಮೋಸ ಮಾಡಿ ನಮ್ 30 ಲಕ್ಷನ ತಗೊಂಡ್ ಓಡ್ ಹೋಗಿದ್ದಾನೆ ನೋಡಿ, ಆ ವಿಶ್ವಾಸ್ ಅವ್ನ್ ಎಲ್ಲಿದ್ರು ಅವನು ನಾವು ಹುಡುಕಿ ಆ 30 ಲಕ್ಷನ ವಸೂಲಿ ಮಾಡಿ ಮಾವನ್ ಕೈ ಕೊಡ್ಬೇಕು. ಅಷ್ಟೊಂದು ದುಡ್ಡು ಅಪ್ಪನ ಕೈ ಯಾಕೆ ಕೊಡ್ಬೇಕು? ಚಾಯ ಮೋಸ ಮಾಡಿ ದುಡ್ಡಾದ್ರೆ ಅಪ್ಪನ ಕೈಲಿ ಕೊಡ್ಬೋದಾಗಿತ್ತು. ನಾನಿದನ್ನ ಸಬ್ಡಿಲ್ ಅಂತ ತಗೊಂಡಿರೋ ದುಡ್ಡು. ಇನ್ ಟೈಮ್ಗೆ ಪ್ರಾಡಕ್ಟ್ ಡೆಲಿವರಿ ಆಗ್ಲಿಲ್ಲ ಅಂತ ಅಂದ್ರೆ ಅವರು ಶೋರೂಮ್ ಹತ್ರ ಬಂದು ಗಲಾಟೆ ಮಾಡ್ತಾರೆ ಅಷ್ಟೇ. ಆಮೇಲೆ ಶೋರೂಮ್ ಕ್ಲೋಸ್ ಮಾಡೋ ಪರಿಸ್ಥಿತಿನೂ ಬಂದ್ರು ಬರ್ಬೋದು. ಗುಪ್ತಾ ಸರ್ ಹೇಳಿದ್ ನಿಜ. ಈಗೀಗ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಿದ್ದೀರಾ,
ಇನ್ವೆಸ್ಟ್ಮೆಂಟು ಅದು ಇದು ಅಂತ ಯಾವ್ದಕ್ಕೂ ಕೈ ಹಾಕೋಕ್ ಹೋಗ್ಬೇಡಿ ಅಂತ. ಏನು ಆ ಮನೆ ನನಗ್ ಮಾತ್ರ ಇಷ್ಟ ಆಯ್ತಾ? ನೀನು ತಗೋಬೇಕು ಅಂತ ಆಸೆ ಪಟ್ಟೆ ತಾನೆ? ನೀನ್ ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಸುಮ್ನೆ ಆಗ್ತಿದ್ದೆ. ಇದು ನನ್ ತಪ್ಪೆ ಅಲ್ವಾ? ಎಲ್ಲ ತಪ್ಪು ನಾನೇ ಮಾಡಿರೋದು ಅಲ್ವಾ? ಸರಿ ಸರಿ, ಟೆನ್ಷನ್ ಆಗ್ಬೇಡ ಬಿಡು. ತಪ್ಪು ನಂದು ಇದೆ. 5 ಕೋಟಿ ಮನೇನ 3 ಕೋಟಿ ಕೊಡ್ತೀನಿ ಅಂತಂದಾಗ್ಲೇ ನಾವ್ ಯೋಚನೆ ಮಾಡ್ಬೇಕಾಗಿತ್ತು. ಅಯ್ಯೋ ಅಷ್ಟ್ ಮಾತ್ರ ಅಲ್ಲ, ಅವತ್ತು ದೇವಸ್ಥಾನ ಹತ್ರ ದುಡ್ಡು ಕೊಡ್ಬೇಕಾದ್ರೆ ಮೀನಾ ಹೇಳಿದ್ಲಲ್ಲ ಅಪ್ಶಕುನ ದುಡ್ಡು ಕೊಡ್ಬೇಡಿ ಅಂತ, ಅವಳ ಮಾತ್ ಕೇಳ್ಬೇಕಾಗಿತ್ತು. ಓ, ಅದು ನನ್ ತಪ್ಪೆ ಅಲ್ವಾ? ಅದಲ್ಲ, ಅವತ್ ಯಾಕೋ ನನ್ ಮನ್ಸು ಅದನ್ನೇ ಹೇಳ್ತಿತ್ತು ರೋಹಿಣಿ. ಆದ್ರೆ ನೀನೇ ಆ ಮೀನಿಗೆ ನನ್ ಮೇಲೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅದು ಇದು ಅಂತ ಆ ಮೀನಿನ ಮಾತನ್ನ ಕೇಳಲೇ ಇಲ್ಲ. ಅವಳು ಹೇಳಿದ್ದು ಸರಿನೇ ಇರ್ಬೋದು, ಆದ್ರೆ ಅವಳಿಗೆ ನಮ್ಮ ಮೇಲೆ ಹೊಟ್ಟೆ ಉರಿ ಇಲ್ದಾರ ಏನಿಲ್ಲ. ಹೋಗ್ಲಿ ಬಿಡು, ಆಗಿದ್ದ ಆಗೋಯ್ತು. ಬರೀ ಇಷ್ಟೇ ಆಯ್ತು ನಿಮ್ದು. ಏನಾದ್ರೂ ಒಂದು ವಿಷಯ ನಡೆದ್ರೆ ಅದು ಹೇಗಾಯ್ತು, ಏನಕ್ಕಾಯ್ತು, ತಪ್ಪು ಎಲ್ಲ ಆಗಿದೆ ಅಂತ ಕಂಡು ಹಿಡಿಯೋದ್ ಬಿಟ್ಟು ಹೋಗ್ಲಿ ಬಿಟ್ಬಿಡು ಅಂತೀರಾ. ಸರಿಯಪ್ಪ ಆಯ್ತು, ಈಗ ಏನ್ ಮಾಡ್ಬೇಕು ಅಂತ ಇದ್ಯಾ? ಹೇಳದ್ನಲ್ಲ ಆಗ್ಲೇ, ಆ ದುಡ್ಡು ತಗೊಂಡೋಗಿರೋ ಆ ವಿಶ್ವಾಸನ ಕಂಡು ಹಿಡಿಬೇಕು. ಅವ್ನ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅಯ್ಯೋ, ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ರೋಹಿಣಿ. ಮನೋಜ್, ಪೊಲೀಸ್ ಅವರು ಅವ್ರ ಕೆಲ್ಸ ಮಾಡ್ತಾರೆ, ಆದ್ರೆ ನಾವ್ ಸುಮ್ನೆ ಕೂತ್ಕೋಬಾರ್ದು. ಆ ದುಡ್ಡು ಸಿಕ್ಕಿದ್ರೇನೆ ನಮಗೆ ಈ ಮನೇಲಿ ಮರ್ಯಾದೆ. ಅಯ್ಯೋ, ಆ ದುಡ್ಡು ಅದ್ ಯಾವಾಗ ಸಿಗುತ್ತೋ ಏನೋ. ರೋಹಿಣಿ, ಆ ದುಡ್ಡನ್ನ ನೀನ್ ಯಾಕೆ ನಿಮ್ಮ ಅಪ್ಪನ ಹತ್ರ ಕೇಳ್ಬಾರ್ದು? ಏನ್ ಅನ್ಕೊಂಡಿದ್ದೀರಾ ಮನೋಜ್ ನೀವು ಮತ್ತೆ ಅತ್ತೆ ನಮ್ಮ ಅಪ್ಪನ ಬಗ್ಗೆ? ಅವ್ರೇನ್ ಜೈಲಲ್ಲಿ ಬ್ಯಾಂಕ್ ನಡೆಸ್ತಾ ಇದಾರಾ ಅಥವಾ 5 ಸ್ಟಾರ್ ಹೋಟೆಲ್ ಅಲ್ಲಿ ರೆಸ್ಟ್ ಮಾಡ್ತಾ ಇದಾರಾ? ಯಾವಾಗ ನೋಡಿದ್ರು ದುಡ್ಡು ಕೇಳು. ಏನ್ ಮನೋಜ್ ನೀವು ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ್ವಾ? ನಾನ್ ಯಾವಾಗ್ಲೂ ಕಾಲ್ ಮಾಡಿ ದುಡ್ಡು ಬೇಕು ಅಂತ ಕೇಳಿದ್ರೆ ಅವ್ರು ನನ್ ಬಗ್ಗೆ ಏನ್ ಅನ್ಕೋತಾರೆ ಹೇಳಿ? ನನ್ ಮಗಳಿಗೆ ನನ್ ಬಗ್ಗೆ ಪ್ರೀತಿ ಇಲ್ಲ, ಬರೀ ನನ್ ದುಡ್ಡುಗೋಸ್ಕರ ಕಾಲ್ ಮಾಡ್ತಿದ್ದಾಳೆ ಅಂತ ಅನ್ಕೊಳಲ್ಲ ಅವ್ರು? ಅದು ಹಂಗಲ್ಲಪ್ಪ, ಅವ್ನ ಹುಡ್ಕೋದು ನಿಧಾನ ಆದ್ರೆ ಅಂತ. ನಿಧಾನ ಆದ್ರೂ ಪರವಾಗಿಲ್ಲ ಮನೋಜ್, ನಾವ್ ಒಂದು ವಸ್ತುನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು. ಮೊದ್ಲು ಅವನ್ ಬಗ್ಗೆ ವಿಚಾರಿಸಿ. ನಾನೆಲ್ಲಿ ವಿಚಾರಿಸ್ಲಿ? ಅವ್ನು ಹುಡುಕೊಂಡು ದುಬೈಗೆ ಹೋಗ್ಬೇಕಷ್ಟೇ. ನಾನು ಎಲ್ಲಿ ವಿಚಾರಿಸ್ಲಿ ಅವನ್ನ? ನಾನು ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ನಿಮ್ ಕೈ ರುಚಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ ಫಂಕ್ಷನ್ ಅಲ್ಲಿ ಅದಕ್ಕಿಂತ ತುಂಬಾ ಚೆನ್ನಾಗಿರ್ಬೋದು. ಓಕೆ ಸರ್, ಮಾಡಿಸ್ತೀನಿ. ವಾಮನ್, ಅವ್ರಿಗೆ 1 ಲಕ್ಷ ಅಡ್ವಾನ್ಸ್ ಕೊಡಿ. ಶೋರ್, ಬನ್ನಿ ಅವರೇ. ನೀವೆಲ್ಲ ಇಲ್ಲೇ ಇರಿ, ನಾನು ಒಳಗೆ ಹೋಗಿ ಬರ್ತೀನಿ. ಸರಿ ಅಕ್ಕ. ಬಾಯ್. ಸರಿ, ನಾ ಬರ್ತೀನಿ. ಹೋಗಿ ಬನ್ನಿ. ಇದಾರೆ, ಬನ್ನಿ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಅವನಿ, ಕೂತ್ಕೊಳ್ಳಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು ಅಂತ ನಿಮಗೆ ಗೊತ್ತಿರಲ್ಲ, ಆದ್ರೆ ನೀವ್ ಯಾರು ಅಂತ ಗೊತ್ತಿಲ್ಲದೆ ಇರೋರೇ ಇಲ್ಲ. ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತೀರಾ ಸರ್. ನಮ್ಮ ಮನೆಯಲ್ಲಿ ನಿಮ್ಮನ್ನ ಕಂಡ್ರೆ ಎಲ್ರಿಗೂ ಇಷ್ಟ. ನನಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸರ್, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಗಿಡದಲ್ಲಿ ಅರಳಿರೋ ಹೂಗಳಿಗಿಂತ ಈ ವಿಶಾಲಾಕ್ಷಮ್ಮನ ಕೈಯಲ್ಲಿ ಅರಳಿರೋ ಹೂಗಳೇ ಜಾಸ್ತಿ ಸರ್. ಈಗ ಮದುವೆ ಮಂಟಪಕ್ಕೆ ಬಂದ್ರೆ ಪನ್ನೀರಲ್ಲಿ ಸ್ವಾಗತ ಮಾಡಲ್ಲ ಸರ್, ಹೂ ಕೊಟ್ಟು ಸ್ವಾಗತ ಮಾಡ್ತೀವಿ. ನನ್ನ ಸೆಲೆಕ್ಷನ್ ಅಂದ್ರೆ ಹಾಗಿರುತ್ತೆ ಸರ್. ಈ ಮನೇಲಿ ಮದುವೆ ಅಂತ ಕೇಳ್ಪಟ್ಟೆ, ಹೌದು ಸರ್? ಹೌದು, ನನ್ನ ಸಿಸ್ಟರ್ ಮದುವೆ. ಫ್ಲವರ್ ಡೆಕೋರೇಷನ್ ನನಗೆ ಕೊಟ್ಬಿಡಿ ಸರ್. ಮದುವೆ ಮನೆನ ಹೂವಿನ ಲೋಕ ಮಾಡಾಕ್ಬಿಡ್ತೀನಿ. ನಾನು ಆಕ್ಚುಲಿ ಅದಕ್ಕೆ ಬೇರೆಯವ್ರನ್ನ ನೋಡಿದ್ದೆ. ಮಂಟಪ ಯಾವ್ದು ಅಂದ್ರಿ? ರಾಮನಾಥ್ ರೆಸಾರ್ಟ್ ಅಲ್ಲಿ ಮನೆ ಇದೆ, ಅಲ್ಲೇ ಮಾಡ್ತಾ ಇದ್ದೀವಿ. ಓ, ರಾಮನಾಥ ರಾಯರು. ಅವ್ರ ಹತ್ರ ಕೇಳಿ ನೋಡಿ ಸರ್, ಈ ವಿಶಾಲಾಕ್ಷಮ್ಮನ ಕೈಗುಣ ಹೇಗೆ ಅಂತ. ಅವ್ರು ಹೇಳ್ತಾರೆ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತೀನಿ ಸರ್ ನಾನು. ನೋಡಿ, ಈ ವಿಷಯದಲ್ಲಿ ದುಡ್ಡಿನ ವ್ಯವಹಾರ ಮಾತ್ರ ನಂದು. ಈ ಡಿಸೈನು ಡೆಕೋರೇಷನ್ ಎಲ್ಲ ಹೇಗಿರ್ಬೇಕು ಅಂತ ನಮ್ ಸಿಸ್ಟರ್ ಡಿಸೈಡ್ ಮಾಡಿ. ಒಂದ್ ಕೆಲಸ ಮಾಡಿ ಮ್ಯಾಮ್, ನಿಮ್ ನಂಬರ್ನ ನಮ್ಮ ಮ್ಯಾನೇಜರ್ ಹತ್ರ ಕೊಡಿ, ನಮ್ ಸಿಸ್ಟರ್ ನಿಮ್ ಫೋನ್. ಒಳ್ಳೇದು, ಹಾಗೆ ಆಗ್ಲಿ. ಇದ್ರ ನನ್ನ ನಂಬರ್ ಇವ್ರ ಸಿಸ್ಟರಿಗೆ ಕೊಟ್ಬಿಡಿ. ಶಾ, ನಾನು ಬರ್ತೀನಿ. ನಮಸ್ತೆ. ನಮಸ್ತೆ. ನಮಸ್ತೆ ಅಕ್ಕ, ಆರ್ಡ್ರ್ ನಮ್ಗೇನಾ? ನಮಗಲ್ದ ಇನ್ ಯಾರಿಗೋ ಸಿಗತ್ತೆ. ಬಾಯ್ಸ್, ಇವಳು ಯಾಕೋ ಇಲ್ಲಿಗೆ ಬಂದ್ಲು? ಪ್ರಕಾಶ ಆರ್ಡ್ರ್ ಕೇಳಕ್ ಬಂದಿರ್ಬೇಕಕ್ಕ. ಸರ್ ನಮಸ್ತೆ. ನಮಸ್ತೆ. ನೀವು? ನನ್ನ ಹೆಸರು ಮೀನಾ. ಈ ಸುತ್ತಮುತ್ತ ಇರೋ ಮನೆಗಳಿಗೆಲ್ಲ ಹೂ ಕೊಡ್ತೀನಿ ಸರ್. ಓ, ಹೂವಿನ ವ್ಯಾಪಾರ ಮಾಡ್ತೀರಾ? ಹೌದು ಸರ್. ಗುಡ್. ಟೀ ಕಾಫಿ ಏನಾದ್ರು ತಗೋತೀರಾ? ತೊಂಬರಕ್ಕೆ ಹೇಳ? ಅಯ್ಯೋ, ಅದೆಲ್ಲ ಏನು ಬೇಡ ಸರ್. ಈ ಬೀದಿಲ ಕೆಲವು ಮನೆಗಳಿಗೆ ಹೂ ಕೊಡ್ತೀನಿ, ಹಾಗೆ ನಿಮ್ಮನೆಗೂ ಬೇಕಾ ಅಂತ ಕೇಳೋಣ ಅಂತ ಬಂದೆ. ಕೊಡಿ.
ಸರಿ ಸರ್, ನಾಳೆಯಿಂದನೇ ಕೊಡ್ತೀನಿ. ಸರ್, ನಿಮ್ಗೆ ಎಷ್ಟು ಮೊಳ ಹೂ ಬೇಕಾಗಿತ್ತು? ಆಕ್ಚುಲಿ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ಎಷ್ಟು ಬೇಕು ಅಂತ ಕರೆಕ್ಟ್ ಆಗಿ ಹೇಳಿರೋರು. ಒಂದ್ ಕೆಲಸ ಮಾಡಿ, ನೀವು ದಿನಕ್ಕೊಂದ್ 200 ರೂಪಾಯಿ ಕೊಡಿ, ಅದ್ ಸರಿ ಹೋಗ್ಬೋದು. ಸರ್, ಈಶ್ವರನ್ಗೆ ಧಾತುರ ಹೂ, ಗಣೇಶನ್ಗೆ ಕೆಂಪು ದಾಸವಾಳ, ಎಕ್ಕದ ಹೂವಿನ ಹಾರ, ರಾಯರಿಗೆ ಕನಕಾಂಬ್ರ, ಅಮ್ಮನವ್ರಿಗೆ ಮಲ್ಲಿಗೆ ಹಾರ, ವೆಂಕಟೇಶ್ವರನಿಗೆ ಅಂತ ತುಳಸಿ ಹಾರ, ಈ ರೀತಿ ತಂದ್ಕೊಳ್ಳ ಸರ್? ಪರವಾಗಿಲ್ಲಮ್ಮ, ಇದೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೆ. ನಾನು ದೇವಸ್ಥಾನ ಹತ್ರನೇ ಬೆಳೆದ ಹುಡುಗಿ ಸರ್. ಸರ್, ಆಮೇಲೆ ನಾನು ಫಂಕ್ಷನ್ಗಳಿಗೂ ಆರ್ಡರ್ ತಗೊಂತೀನಿ. ಸರ್, ಹಾ, ಇದರಲ್ಲಿ ನನ್ನ ನಂಬರ್ ಇದೆ. ನಿಮ್ಗೆ ಯಾವಾಗ್ಲೇ ಬೇಕಂದ್ರೆ ಜಸ್ಟ್ ನನ್ಗೊಂದು ಕಾಲ್ ಮಾಡಿ ಸರ್. ಸರಿ ಅಮ್ಮ. ಸರಿ ಸರ್, ನಾನು ಇನ್ ಬರ್ತೀನಿ. ಏನೇ ಎಲ್ಲೇ ಮದುವೆ ನಡೀತಿದ್ರು ಹತ್ತಿರ ಕಣ್ಣಿಡ್ಕೊಂಡ್ ಬಂದು ಬಿಡ್ತೀಯಲ್ಲ. ಆ ಹೀರೋ ಸ್ನೇಹಿತ ತಂಗಿ ಮದುವೆ ಅಂತ ನಿನಗ್ ಗೊತ್ತಿಲ್ವಾ? ಆ ಆರ್ಡ್ರನ್ನ ಆಗ್ಲೇ ನನಗ್ ಕೊಟ್ಟಾಗಿದೆ. ಆರ್ಡ್ರನ್ನೇ ತಲಾಂತರಗಳಿಂದ ಮಾಡ್ತಾ ಇರೋ ಬಿಸಿನೆಸ್ ಇದು. ಈ ವಿಷಯದಲ್ಲಿ ನೀನ್ ತಲೆ ಹಾಕಿದ್ರೆ ತಲೆಗಳೋಗ್ಬಿಡುತ್ತೆ. ಏನಕ್ಕ ಇವಳು, ನೀವು ಎಷ್ಟು ಹೇಳಿದ್ರು ಹಿಂಗೆ ಹೋಗ್ತಾವಳೆ. ನೀವು ಅಂತ ಹೇಳಿ ಅಕ್ಕ, ಮಾರಿ ಹಬ್ಬ ಇದೆ ಇವಳಿಗೆ. ಲೇ, ಇವಳು ಎಲ್ಲರ ತರ ಅಲ್ಲ ಕಣ. ಇವಳನ್ನ ಬೇರೆ ತರನೇ ಹ್ಯಾಂಡ್ಲ್ ಮಾಡ್ಬೇಕು. ಕೊಡ ನೋಡ್ತಾರೆ ಎಷ್ಟು ಮಿಕ್ಸ್ ಮಾಡಿದ್ಯೇನೆ. ವಿಶಾಲಮ್ನವ್ರೆ, ನಾನು ಈ ಮನೆಗೆ ದಿನಾ ಹೂ ಕೊಡ್ತೀನಿ. ಇವತ್ತೇ ಈ ಮನೆಗೆ ಹೂ ಬೇಕಾ ಇಲ್ವಾ ಅಂತ ಕೇಳೋದಕ್ ಬಂದಿದ್ದೆ. ನಿಮ್ಮಿಂದಾನೆ ಈ ಮನೇಲಿ ಒಂದ್ ಮದ್ವೆ ನಡೀತಿದೆ ಅನ್ನೋ ವಿಷಯ ನನಗ್ ಗೊತ್ತಾಗಿದ್ದು. ಅದು ಒಳ್ಳೇದೇ ಆಯ್ತು. ಅಂದಾಗೆ ನಾನು ಹೋಗಿ ಮದ್ವೆಗೆ ನನಗೆ ಆರ್ಡರ್ ಕೊಡಿ ಅಂತ ಕೇಳ್ದೆ. ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಕೊಟ್ರಲ್ಲ, ಇದೇ ರೀತಿ ಆಗಾಗ ನನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಿ. ನನಗ್ ತುಂಬಾ ಒಳ್ಳೇದಾಗುತ್ತೆ. ಬೇಕಿದ್ರೆ ನಿಮ್ಗೂ ಕಮಿಷನ್ ಕೊಟ್ಬಿಡ್ತೀನಿ. ಮೇಡಮ್ ಅವರೇ, ನನ್ ಫ್ರೀ ಇಲ್ಲ, ಸ್ವಲ್ಪ ಕೆಲ್ಸ ಇದೆ, ಹೊರಡ್ತೀನಿ. ಯಾವಳ ಇವಳು? ಏನ್ರಯ್ಯ ಅಂದರು ಬಾರ್ ಆರ್ಡ್ರು ಅಂತಂದ್ರೆ ಉಪ್ಪರು ನೀಚಾರ ಕೂತಿದ್ದೀರಾ? ಇನ್ನೇನ್ ಮಾಡುವಂತೀಯ ಸೂರ್ಯ, ಬಾಡಿಗೆ ಸಿಕ್ಕುರೆ ತಾನೆ. ಅದು ನಿಜಾನೇ. ನಾವೇನೋ ಕಾರ್ನ ಬಾಡಿಗೆ ತಗೊಂಡ್ಬಿಡ್ತೀವಿ ಕಣ, ಆದ್ರೆ ಬಾಡಿಗೆ ಕೊಟ್ಟು ಕಾರ್ ಹತ್ತೋ ಜನನೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಅದಕ್ಕೆ ನಾನೊಂದ್ ಐಡಿಯಾ ಮಾಡಿದೀನಿ. ಏನಪ್ಪ ಅದು? ಅಂತದೇನಿಲ್ಲ ಸೂರ್ಯ, ನಾವ್ ಇವಾಗ ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾನು ನೀನು ಸೇರ್ಕೊಂಡು ಯಾಕೆ ಒಂದ್ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಬಾರ್ದು? ವರಮಾನನೂ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಸಾಯಂಕಾಲ ಡ್ರೈವಿಂಗ್ ಸ್ಕೂಲು, ಮಿಕ್ಕಿ ಟೈಮಲ್ಲಿ ಈ ಕೆಲಸ ಮಾಡ್ಬೋದಪ್ಪ. ಹೇಳಕ್ಕೇನೋ ಚೆನ್ನಾಗೇ ಇದೆ, ಇನ್ನು ಮಾಡ್ಬಿಟ್ರೆ ಆಹಾ ಸೂಪರು. ಆದ್ರೆ ಅದಕ್ಕೆ ನಮ್ಗೆ ಬೇರೆ ತರದ ಕಾರ ಬೇಕಾಗತ್ತಲ್ಲ. ಈ ಕಡೆಗೆ ಆ ಕಡೆ ಎರಡೂ ಕಡೆಗೆ ಕ್ಲಚ್ಚು, ಬ್ರೇಕು, ಆಕ್ಸಿಲೇಟರ್ ಎಲ್ಲ ಇರೋದು. ಅದೇನಿಲ್ಲ ಸೂರ್ಯ, ನನಗೆ ಗೊತ್ತಿರೋರೊಬ್ರು ಅವ್ರು ಡ್ರೈವಿಂಗ್ ಸ್ಕೂಲ್ ನ ಮಾರ್ತಾ ಇದಾರೆ. ಅವ್ರ ಹತ್ರ ಕಾರ್ಗಳನ್ನ ನಾವು ಇಸ್ಕೋಬಹುದು. ಆದ್ರೆ ನಮ್ಗೊಂದು ಆಫೀಸ್ ಬೇಕಾಗುತ್ತೆ ಕಣೋ. ಯಾಕಂದ್ರೆ ಅಲ್ಲಿಗೆ ಬಂದ್ ಸೇರ್ಕೊಂಡವ್ರು ಅಡ್ಮಿಷನ್ ಮಾಡ್ಕೊಂಡು ಪೇಮೆಂಟ್ ಎಲ್ಲ ಇಸ್ಕೊಳೋದೆಲ್ಲ ಇರುತ್ತಲ್ಲ. ಅದಕ್ಕೆ ಆ ಆಫೀಸ್ ತೆಗಿಯಕ್ ಒಂದ್ ಜಾಗ ಬೇಕು ಕಣ. ಒಂದ್ ಅಡ್ರೆಸ್ ಇದ್ರೆ ಇದನ್ನ ನಾವು ಶುರು ಮಾಡ್ಬೋದು. ಅಲ್ವಾ? ಸದ್ಯಕ್ಕೆ ನಿಮ್ಮನೆ ಅಡ್ರೆಸ್ ಕೊಡ್ಬೋದು. ಯೋಚನೆ ಮಾಡು, ನಿಮ್ಮನೆ ಹತ್ರ ರೋಡು ದೊಡ್ಡದಾಗಿದೆ, ಕಾರ್ ಹೇಳ್ಕೊಡಕ್ಕೂ ಚೆನ್ನಾಗಿರುತ್ತೆ. ಹೂ ಕಣ ಚಿತ, ಮಾಡ್ಬೋದು. ನಮ್ಮ ಅಪ್ಪನೂ ಒಪ್ಕೋತಾರೆ, ಖುಷಿ ಆಗ್ತಾರೆ. ಆದ್ರೆ ನಮ್ಮ ಅಮ್ಮನು ಒಬ್ರು ತಕರಾರು ತೆಗಿತಾರೆ ಗುರು. ಯಾರ್ಯಾರು ಬರ್ತಾರೋ ಎಲ್ರಿಗೂ ತಕತಾಯಿ ಅಂತ ಕೂಡಿಸ್ಬಿಡ್ತಾರೆ ಅಷ್ಟೇ. ಸೂರ್ಯ, ನಿನಗ್ ಪ್ರಾಬ್ಲಮ್ ಆಗೋಂಗಿದ್ರೆ ಈ ಐಡಿಯಾನ ಇಲ್ಲೇ ಡ್ರಾಪ್ ಮಾಡ್ಬಿಡೋಣ ಕಣ, ಪರವಾಗಿಲ್ಲ. ಲೇ ಪ್ರಾಬ್ಲಮ್ ಬಂದಿದ ತಕ್ಷಣ ನಾವು ಕೆಲ್ಸನೇ ತೆಗೆಸ್ಕೊಂಡು ತಿರ್ಕೊಂಡ್ಬಿಡ್ತೀವಿ ಅಂದ್ರೆ ಹೆಂಗೋ? ನೀವ್ ಹೇಳಿದ ಐಡಿಯಾ ನಿಜವಾಗ್ಲೂ ಚೆನ್ನಾಗೇ ಇದೆ ಗುರು. ನಾನ್ ಮೀನಂಗ್ ಹೇಳ್ತೀನಿ, ಅವಳು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾಳೆ. ಕರೆಕ್ಟ್ ಟೈಮ್ ನೋಡ್ಕೊಂಡು ಮನೇಲೆ ಎಲ್ರೂ ಒಪ್ಪಿಸ್ತೀನಿ ಗುರು. ನೋಡು, ಒಳ್ಳೆ ವಿಷಯ ಮಾತಾಡ್ಬೇಕಾದ್ರೆ ಮೀನಾ ಸಿಸ್ಟರೇ ಬಂದ್ರು. ಅಲ್ಲಿ ನೋಡು. ಬನ್ನಿ ಡೆಕೋರೇಷನ್ ಚಿತಾ, ಮೀನಂಗ್ ವಿಷಯ ಹೇಳ. ಹೇಳವ. ಏನ್ ಹೇಳ್ಬೇಕು? ಅದು ನಾನು ಚೀತಾ ಇಬ್ರು ಸೇರ್ಕೊಂಡು ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡೋಣ ಅಂತ ಅನ್ಕೊಂಡ್ವಿ. ಈ ಐಡಿಯಾ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಮಾಡಿ. ಹೌದು, ಐಡಿಯಾ ಚೆನ್ನಾಗೇ ಇದೆ. ಆದ್ರೆ ಈ ಅಡ್ರೆಸ್ ಎಲ್ಲ ಕೊಡ್ಬೇಕಲ್ಲ, ಅದಕ್ಕೆ ನಮ್ಮನೆ ಅಡ್ರೆಸ್ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಇದಕ್ಕೆ ಅತ್ತೆ ಒಪ್ಪಲ್ಲ ಬಿಡಿ. ಸೂಪರ್ ಮಿತಾ, ಸಕ್ಕರೆ ಸಖತ್ತಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ನೀವೊಂದ್ ಕೆಲ್ಸ ಮಾಡಿ, ನಮ್ಮನೆ ಅಡ್ರೆಸ್ ಕೊಡಿ, ಅಂದ್ರೆ ಅಮ್ಮ ಮನೆ ಅಡ್ರೆಸ್ ಕೊಡಿ. ಬೇಡ ಮೀನಾ, ಅತ್ತೆ ಕನಕ ಇಬ್ರು ಮನೇಲಿ ಇರ್ತಾರೆ. ಅದು ಅಲ್ದೆ ಅದು ಬಾಡಿಗೆ ಮನೆ, ಓನರು ಸುಮ್ನೆ ತಕರಾರು ಮಾಡ್ತಾನೆ. ಬೇಡ, ನಾವು ಸುಮ್ನೆ ಹೋಗ ಅವ್ರಿಗೆ ಪಾಪ ತೊಂದ್ರೆ ಕೊಡೋದ್ ಬೇಡ. ನೋಡೋಣ, ಒಳ್ಳೆ ಟೈಮ್ ನೋಡ್ಕೊಂಡು ನಾನೇ ಮನೇಲಿ ಎಲ್ರಿಗೂ ಹೇಳಿ ಒಪ್ಪಿಸ್ತೀನಿ. ಸರಿ. ಹೌದು ಮೀನಾ, ನೀನ್ ಆಕ್ಟರ್ ಮನೆಗೆ ಹೋಗಿದ್ಯಾ? ಹೋಗಿದ್ದಾರೆ. ಅವರು ಹೆಂಗೆ ವಿಶ್ವಾಸ ತರನೇನಾ ಇಲ್ಲ ಒಳ್ಳೆಯವರ? ಇಲ್ಲ ರೀ, ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ನನಗೆ ದಿನ ಆರ್ಡರ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಲ್ವೇ, ನಿನಗೆ ಆರ್ಡರ್ ಕೊಟ್ಬಿಟ್ರೆ ಅವ್ರು ಒಳ್ಳೆಯವ್ರಾಗ್ಬಿಡ್ತಾರ? ಹಾಗಲ್ಲ ರೀ, ನೋಡಿದ ತಕ್ಷಣ ಹೇಳ್ಬೋದು ಒಳ್ಳೆ ವ್ಯಕ್ತಿ ಅಂತ. ನೋಡಿದ ತಕ್ಷಣ ಹೇಳ್ಬಿಡ್ಬೋದಾ ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ? ಮತ್ತೆ ನೀನ್ ಫಸ್ಟ್ ನನ್ನ ನೋಡಿದಾಗ ನಾನೊಂದು ರೌಡಿ ಅಂದಿದ್ದೆ.
ಇವಾಗ ಮಾತ್ರ ರೌಡಿನಾ? ಅಂದ್ರೆ ಇವಾಗ್ಲೂ ರೋಡಿ ಅಂತಿದ್ಯಾ? ಲೇ ಸೂರ್ಯ, ನೀನಾ ಸಿಸ್ಟರ್ ಮಾತಾಡಕ್ ಬಿಡಲ್ಲ. 30 ಲಕ್ಷ ಸಿಗತ್ತಾ? ಅದ್ರ ಬಗ್ಗೆ ಹೇಳೆ. ಏಯ್ ಸೂರ್ಯ, ಅದಕ್ಕೆ ಒಬ್ರು ಗೊತ್ತು ಗುರು ಇಲ್ದೇ ಇರೋರ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಧೈರ್ಯ ಮೆಚ್ಕೊಬೇಕಣ್ಣ ನೀನ್ ಮೊದ್ಲು. ಏಯ್, ಆ ಧೈರ್ಯ ಬಂದಿರೋದು ಇಲ್ಲಿಂದಾನೆ. ಹಲೋ, ಹಾಗೆಲ್ಲ ಏನೂ ಇಲ್ಲ. ನನ್ ಹುಟ್ಟಾಗಿ ನಾನು ಧೈರ್ಯವಂತನೆ. ಮದ್ವೆಗಿಂತ ಮುಂಚೆ ಮನ್ಮನೆಗ್ ಹೋಗಿ ಹೂ ಕೊಡ್ತಿರ್ಲಿಲ್ವಾ? ಓಹೋ, ಸರಿ ಆಯ್ತಮ್ಮ, ನಿನ್ನ ಮಾತಾಡ್ಸಂಗಿಲ್ಲ. ನೀನು ದುರ್ಗಿ ಮಾನಸಿ, ಚಂಡಿಕಾ, ಚಾಮುಂಡಿಕಾ. ಸರಿ, ಅವ್ರಿಗೆ ವಿಶ್ವಾಸನ್ ಬಗ್ಗೆ ಹೇಗ್ ಗೊತ್ತು? ಅದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ಯಾ? ಇಲ್ಲ ರೀ, ನನ್ಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಸರಿ ಮೀನು, ಆಯ್ತು. ಕೆಲಸ ಮಾಡೋಣ. ನೀನು ಮುಂದಿನ ಸರಿ ಅಲ್ಲಿಗೆ ಹೋಗ್ಬೇಕಾದ್ರೆ ನನಗೂ ಹೇಳು, ನಾನು ಬರ್ತೀನಿ. ಸರಿ ಆಯ್ತು, ಬಂದಿದ್ಯಾ? ಟೀ ಕುಡ್ಕೊಂಡು ಹೋಗು. ಟೀ ಹೇಳ್ರ ಒಂದು. ಏನ್ ಟ್ರೀಟ್ಮೆಂಟು? ಅಮ್ಮ ಅಮ್ಮ, ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ, ಈ ಮನೇಲಿ ನಡೀತಾ ಇರೋದ್ರ ಬಗ್ಗೆನೆ ಕಣ. ನೀರಿಬ್ರು ಮಾಡಿದ ಕೆಲ್ಸದಿಂದ ಈ ಮನೇಲಿ ನನಗ್ ಮರ್ಯಾದೆನೇ ಇಲ್ದಂಗ ಆಗೋಗಿದೆ. ಅವ್ರಿಬ್ರು ತಲೆ ಮೇಲೆ ಇಟ್ಕೊಂಡು ಕುಣಿತಿದ್ರಿ, ನೋಡಿದ್ರ ಈಗ ಏನಾಯ್ತು ಅಂತ ಹೇಳೋದಕ್ಕೆ ಆ ಸೂರ್ಯ ಮೀನ ಇದ್ರೆ ಸಾಕು. ಹಾಯ್, 30 ಲಕ್ಷ ರೆಡಿ ಮಾಡಿದ್ರ? ಏ ರೋಹಿಣಿ, ದುಡ್ಡು ರೆಡಿ ಆಯ್ತಾ? ಅದು ಅತ್ತೆ, ನಾವು ತುಂಬಾ ಟ್ರೈ ಮಾಡ್ತಾನೆ ಇದೀವಿ. ಅಲ್ಲ, ಇನ್ನು ಎಷ್ಟ್ ದಿನ ಬೇಕು ನಿಮ್ಗೆ? ನಿಮ್ ಅಪ್ಪನ ಹತ್ರ ಕೇಳಿ ತಗೋ ಅಂತ ಹೇಳಿಲ್ವಾ ನಾನು? ದುಡ್ಡು ವಾಪಸ್ ಕೊಟ್ರೇನೆ ಈ ಮನೇಲಿ ನನಗ್ ಮರ್ಯಾದೆ ಉಳಿಯೋದು. ಅಮ್ಮ, ರೋಹಿಣಿ ಅವ್ರ ಅಪ್ಪ ಜೈಲಲ್ಲಿ ಇದಾರಲ್ಲ. ಅದ್ರ ಬಿಟ್ಟ ಅಂದ್ರೆ ನನಗೂ ಗೊತ್ತದು. ಅಲ್ಲ, ಅವ್ರು ಗೊತ್ತಿರೋ ಯಾರಿಗಾದ್ರು ಹೇಳಿ ದುಡ್ಡನ್ನ ರೆಡಿ ಮಾಡಿಸ್ಬೇಕು ತಾನೆ? ಅತ್ತೆ, ಅದು ನಾನು ಮಲೇಷ್ಯಾದಲ್ಲಿ ನಮ್ಮ ರಿಲೇಟಿವ್ಸ್ ಇದಾರೆ, ಅವ್ರ ಹತ್ರ ಮಾತಾಡಿದೀನಿ. ಅಪ್ಪನ್ಗೆ ವಿಷಯ ತಿಳಿಸೋದಕ್ಕೆ ಹೇಳಿದೀನತ್ತೆ. ಅಲ್ಲ, ನಿಮ್ ರಿಲೇಟಿವ್ಸ್ಗೆ ದುಡ್ಡು ಕೊಡಕ್ ಹೇಳ್ಬಿಟ್ಟು ಅವ್ರು ನಾನ್ ನಿಮ್ಮ ಅಪ್ಪ ಹತ್ರ ತಗೊಳಕ್ ಹೇಳ್ಬೋದಲ್ಲ? ಅಲ್ವಾ? ನನ್ ಫ್ಯಾಮಿಲಿಲಿ ನಾವೇ ಇಷ್ಟು ಹೆಚ್ಚತ್ತೆ, ಬೇರೆ ಯಾರು ಅಷ್ಟು ದುಡ್ಡಿರೋರಲ್ಲ. ನಮ್ ತಂದೆ ಏನೋ ಚಿಕ್ಕ ವಯಸ್ಸಿಂದ ದುಡ್ಡನ್ನ ಕೂಡಿಟ್ಟಿದ್ದಾರೆ. ಬೇರೆಯವ್ರಿಗೆ ಇಷ್ಟು ದುಡ್ಡು ಹೊಂದ್ಸೋದು ಕಷ್ಟ ಅತ್ತೆ. ಸರಿ, ಈಗ ಆ ದುಡ್ಡನ್ನ ವಾಪಸ್ ಕೊಡಕ್ಕೆ ಬೇರೆ ಏನ್ ವ್ಯವಸ್ಥೆ ಮಾಡಿದೀರಾ ಅದನ್ನ ಹೇಳಿ. ಅಮ್ಮ, ಆ ದುಡ್ಡನ್ನ ಎತ್ಕೊಂಡು ಓಡೋಗಿರೋ ಆ ಫ್ರಾಡ್ ವಿಶ್ವಾಸ ಇದನ್ನಲ್ಲ, ಅವನು ಹಿಡ್ಕೊ ಬಂದು ಅವನ ಹತ್ರ ದುಡ್ಡು ಕಿತ್ಕೊಂಡು ಆ ದುಡ್ಡನ್ನ ಅಪ್ಪ ಕೊಡ್ಬೇಕು ಅಷ್ಟೇ. ಅಯ್ಯೋ, ಆಗೋದನ್ನ ಹೇಳೋ ಮನೋಜ. ಅವ್ನು ಆ ದುಡ್ಡನ್ನ ತಗೊಂಡು ಅದ್ ಯಾವ ದೇಶಕ್ಕೆ ಪರಾರಿ ಆಗಿದಾನೆ ಏನೋ. ಓಪಾ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋದಕ್ಕೆ ಯೋಚನೆ ಮಾಡಿ ಇಬ್ರು. ಇಬ್ರು ಬರೀ ಕೈ ಬಾಯಿ ಮಾಡ್ಕೊಂಡು ಮಾತಾಡ್ತಾ ಇದೀರಿ. ಬಾಯಿ ಬಿದ್ದೋಯ್ತಾ? ಮಾತಾಡಿ ಚಾಡಿ ಹೇಳಿ. ಹಾ, ಮೀನು ಅದಕ್ಕೆ ಕೊಡೋದಣ್ಣ. ಇದ್ಯಾಕೋ ಕೆಲ್ಸಕ್ಕೆ ಹೋಗಿಲ್ಲ? ಟ್ರಿಪ್ ಬರ್ಲಿಲ್ವಾ? ಇದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇವತ್ತಿನ್ನೂ ಡ್ರೈವಿಂಗ್ ಮೂಡ್ ಆನೇ ಆಗಿಲ್ಲಪ್ಪ. ಎನ್ಕ್ವೈರಿ ಮೂಡಲ್ಲಿ ನಡೀತಾ ಇದೆ. ಏನ್ ಎನ್ಕ್ವೈರಿನಾ? ಅದೇಪ್ಪ, ಅಪ್ಪಂಗೇನ್ ಹತ್ರ 30 ಲಕ್ಷ ಅಭ್ಯಾಸ ಮಾಡ್ಕೊಂಡು ಹೋದ್ನಲ್ಲ, ಅವನ ಬಗ್ಗೆ ಎಂಕ್ವೈರಿ ನಡೀತಾ ಇದೆ. ನೋಡು, ಮೀನಾನು ಅವಳ ಕೆಲ್ಸ ಬಿಟ್ಟು CID ಕೆಲಸ ಮಾಡ್ತಾಳೆ. ರೇ ಸೂರ್ಯ, ಆ ವಿಶ್ವಾಸ ಸಿಗೋದೇನೋ? ಅವನೇ ನೀನಾ? ಸಿಕ್ಕಿದ ಕಡೆ ಎಲ್ಲ ಸಿಕ್ಕಾಕೊಳ್ಳೋದಕ್ಕೆ? ಅವನು ಕ್ರಿಮಿನಲ್ ಕಣೋ, ತಲೆ ತಪ್ಪಿಸ್ಕೊಂಡು ಓಡಾಗಿದ್ದಾನೆ. ಅಪ್ಪ, ಅವ್ನು ಸಿಕ್ತಿದ್ ಹಾಗೆ ಆ ದುಡ್ಡನ್ನ ನನ್ ಕೈಲಿ ತಂದ್ಕೊಡಕ್ ಹೇಳು. ಅಂದ್ರೆ ನೀನು ಛಾಯಾತ್ರ ದುಡ್ಡು ತಗೊಂಡು ನಮ್ಮ ಹತ್ರ ಮುಚ್ಚಿಟ್ಟಂಗೆ ನಾನು ಮುಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲಿ.